ಸುಂದರವಾದ ಈ ಸಂಜೆಯ ಇಳಿ ಹೊತ್ತಿನಲ್ಲಿ ನಮಗೆ ಅತ್ಯಪೂರ್ವವಾದಂತಹ ಹಾಗೆ ಅನಿರೀಕ್ಷಿತವಾದಂತಹ ಒಂದು ಕಾರ್ಯಕ್ರಮ ಯಕ್ಷಗಾನ ತಾಳಮದ್ದಲೆ ಇದೀಗ ಏರ್ಪಟ್ಟಿದೆ. ಬಹುಶಃ ಇದನ್ನು ನೀವು ಯಾರು ಕೂಡ ನಿರೀಕ್ಷಿಸಿರಲಿಕ್ಕಿಲ್ಲ. ನಮ್ಮ ಮಕ್ಕಳಿಗೆ ಯಕ್ಷಗಾನ ವೇಷ ನೋಡೆ ಗೊತ್ತಿದೆ, ಆದರೆ ತಾಳಮದ್ದಲೆ ಅರ್ಥ ಹೇಳುವಂತಹ ವಿಷಯ ನಿಮಗೆ ಬಹಳ ಅಪರೂಪ. ಅದನ್ನು ಇವತ್ತು ನೀವು ಗಮನಿಸಬಹುದು. ನಮ್ಮ ಯಕ್ಷಗಾನದಲ್ಲಿ 2 ಪ್ರಕಾರಗಳು, ಒಂದು ಯಕ್ಷಗಾನ ಆಟ, ಇನ್ನೊಂದು ಯಕ್ಷಗಾನ ಕೂಟ. ನಮ್ಮ ಜಿಲ್ಲೆಯ ಪ್ರಸಿದ್ಧ ಕಲೆ ಇದು. ಯಾರು ಎಷ್ಟು ಕಲ್ತರು, ಎಷ್ಟು ಡಿಗ್ರಿಗಳಿದ್ರು ಕೂಡ ಇದಕ್ಕೆ ವಿಶೇಷವಾದ ಬೇರೆ ಅಭ್ಯಾಸ ಬೇಕಾಗ್ತದೆ. ಹಿಂದೆ ಎಷ್ಟೋ ಜನ ಈ ಕ್ಷೇತ್ರದಲ್ಲಿ ದುಡಿದಿದ್ದಾರೆ. ಅವರ ಸಾಲಲ್ಲೇ ಬರುವಂತಹ ಇವತ್ತು ಹೇಳುವಂತಹ ಅರ್ಥಧಾರಿಗಳು ಕೂಡ ಅವರ ಸಾಲಲ್ಲೇ ಬರುವಂತವರು. ಇಂದಿನ ಕಾರ್ಯಕ್ರಮ 3 ಪಾತ್ರಗಳಿಂದ ಕೂಡಿರುವಂತದ್ದು. ಕರ್ಣ, ಕೃಷ್ಣ, ಕುಂತಿ, ಈ 3 ಪಾತ್ರಗಳನ್ನು ಕೂಡಿರುವಂತದ್ದು. ಅದಕ್ಕೆ ಕರ್ಣ ಭೇದೋಪಾಯ ಅಂದ್ರೆ ಇದು ಕೃಷ್ಣನ ತಂತ್ರ. ಅಂದ್ರೆ ಪಾಂಡವರು ತಮ್ಮಂದಿರು, ನಿಮ್ಗೆ ಗೊತ್ತು, ಪಾಂಡವರು ತಮ್ಮಂದಿರು. ಕುಂತಿ ತಾಯಿ ಎಂದು ಅವನಿಗೆ ಗೊತ್ತಿರುವುದಿಲ್ಲ, ಕರ್ಣನಿಗೆ ಗೊತ್ತಿರುವುದಿಲ್ಲ. ಅವರ ಮೇಲೆ ದ್ವೇಷದಿಂದಲೇ ಇರುವಂತಹ ಈ ಕರ್ಣ ಅವನ ಆತ್ಮಸ್ಥೈರ್ಯವನ್ನು ಕೆಡಿಸಿದಕ್ಕೋಸ್ಕರ ಅವನಿಗೆ ಸತ್ಯಾಂಶವನ್ನು ತಿಳಿಸಿ ಅವನ ಆತ್ಮಸ್ಥೈರ್ಯವನ್ನು ಕುಂದಿಸಿ ಪಾಂಡವರ ಕಡೆಗೆ ಬಾ ಎಂದರೂ ಅವನು ಬರುವುದಿಲ್ಲ. ಯಾಕಂದ್ರೆ ತನ್ನ ತೇಜೋವಧಿಯ ಆ ಕಾಲದಲ್ಲಿ ಅಂಗರಾಜ್ಯದ ಅಭಿಷೇಕವನ್ನು ಮಾಡಿದಂತಹ ಕೌರವನಲ್ಲಿ ಅವನಿಗೆ ತುಂಬಾ ಸ್ವಾಮಿ ನಿಷ್ಠೆ. ಅಂತ ಸ್ವಾಮಿ ನಿಷ್ಠೆಗೆ ತಾನು ಕುಂದುಂಟು ಮಾಡುವುದಿಲ್ಲ ಎಂದು ಈ ಭೇದೋಪಾಯಕ್ಕೆ ಅವನು ಸೋಲಿಲ್ಲ. ಕೃಷ್ಣ ಅವನ ಬಳಿಗೆ ಬಂದು ತಾಯಿಯಾದ ಕುಂತಿಯನ್ನು ಕಳಿಸಿಕೊಡ್ತಾನೆ. ತಾಯಿಯಾದ ಕುಂತಿಯನ್ನು ಅವನ ಹತ್ರ ಸತ್ಯಾಂಶವನ್ನು ತಿಳಿಸಿಬೇಕು ಕಳಿಸಿಕೊಡ್ತಾನೆ. ಇಲ್ಲಿ ತಾಯಿ ಮಗನ ಅಪೂರ್ವವಾದಂತಹ ಮಿಲನ, ಇದೇ ಇಂದಿನ ಪ್ರಸಂಗದ ಮೂಲ ಕಥೆ. ಇಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ನಮ್ಮವರು, ನಿಮಗೆಲ್ಲ ಗೊತ್ತು ತಿಳಿದವರು, ನಿಮ್ಮ ಉಪನ್ಯಾಸಕರು ಶ್ರೀಯುತ ರಾಮ ಹೆಗಡೆ, RM ಹೆಗಡೆ ಅವರು ಭಾಗವತರಾಗಿದ್ದಾರೆ, ಭಾಗವಹಿಸ್ತಾರೆ. ನಿಮಗೆ ಗೊತ್ತಿದೆ, ಅವರ ತಂದೆಯವರು ಕೆರೆಮನೆ ಮಹಾಬಲ ಹೆಗಡೆ ಅಂತೇಳಿ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ಯಕ್ಷಗಾನ ಕ್ಷೇತ್ರದಲ್ಲಿ ಬಹಳ ಹೆಸರುವಾದಂತಹ ವ್ಯಕ್ತಿ, ಅವರ ಸುಪುತ್ರರು. ಹಾಗೆ ನಮ್ಮ RM ಹೆಗಡೆ ಅವರು ಆಕಾಶವಾಣಿ ಕಲಾವಿದರು ಹೌದು, ಸಂಗೀತಗಾರರಾಗಿದ್ರೆ ಸಂಗೀತ ಧಾರೆಯನ್ನೇ ಹರಿಸ್ತಾರೆ. ಸಂಗೀತ ರಸಧಾರೆಯನ್ನೇ ಹರಿಸುವಂತಹ RM ಹೆಗಡೆ ಅವರು. ಹಾಗೆಯೇ ಯಕ್ಷಗಾನದಲ್ಲಿ ಅವರು ಅರ್ಥಧಾರಿಯಾಗಿ ಅರ್ಥ ಹೇಳ್ತಾರೆ. ವೇಷ ಮಾಡಿದ್ರೆ 1971ನೇ ಇಸವಿಯಲ್ಲಿ ಇದೇ ನಮ್ಮ ಗ್ರೌಂಡ್ ನಲ್ಲಿ ಪೂಜ್ಯ ಅಣ್ಣನವರು ಇರುವಾಗ ಅವರ ಸಮ್ಮುಖದಲ್ಲಿ ಭೀಷ್ಮ 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 ಅಂತ ಒಂದು ಯಕ್ಷಗಾನ ಬಯಲಾಟ ಆಗಿತ್ತು. ಅದರಲ್ಲಿ ಶ್ರೀಯುತ ಮಹಾಬಲ ಹೆಗಡೆಯವರು, ದಿವಂಗತ ಮಹಾಬಲ ಹೆಗಡೆಯವರು ಅಂದ್ರೆ ಅವರ ತಂದೆಯವರು ತೀರ್ಥರೂಪರು, ಅವರು ಪರ್ವದ ಭೀಷ್ಮನ ಪಾತ್ರವನ್ನು, ಹಾಗೆ ವಿಜಯದ ಭೀಷ್ಮನಾಗಿ ಶ್ರೀಯುತ ಕೆರೆಮನೆ ಹೆಗಡೆಯವರು ಕಾಣಿಸಿಕೊಂಡು ಎಲ್ಲರ ಮನವನ್ನು ರಂಜಿಸಿದ್ದು ಮಾತ್ರ ಪೂಜ್ಯ ಅಣ್ಣನವರ ಮನವನ್ನು ಕೂಡ ಆ ಸಮಯದಲ್ಲಿ ಅವರು ಗೆದ್ದಿದ್ರು. ಹಾಗೆ ನಿಮಗೆಲ್ಲ ಗೊತ್ತು, ಬಹಳ ಒಳ್ಳೆಯ ಉಪನ್ಯಾಸಕರು. ಮತ್ತೆ ಕೊನೆಗೆ ಅವರ ಸೇವೆ ಬಹುಶಃ ನಾಡ್ದು ಏಪ್ರಿಲ್ ತಿಂಗಳಲ್ಲಿ ಕೊನೆಗೊಳ್ಳುತ್ತದೆ. ಅವರು ನಿವೃತ್ತರಾಗಲಿಕ್ಕಿದ್ದಾರೆ. ಅದರ ಮುಂಚೆ ಅವರಿಂದ ಎಷ್ಟು ಸಾಧ್ಯ ಆದರೂ ಅಷ್ಟು ಸೇವೆಯನ್ನು ಬಳಸಿಕೊಳ್ಳುವಂತ ಒಂದು ಉದ್ದೇಶವೂ ಇರುತ್ತದೆ. ಕುಂತಿಯಾಗಿ ಡಾಕ್ಟರ್ ಕೋಳೂರು ರಾಮಚಂದ್ರ ರಾವ್ ಅವರು, ಡಾಕ್ಟರ್ ಕೋಳೂರು ರಾಮಚಂದ್ರ ರಾವ್ ಬೆಂಗಳೂರಿನಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಡೆಲ್ಲಿಯಿಂದ ರಾಷ್ಟ್ರ ಪ್ರಶಸ್ತಿ, ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪ್ರಶಸ್ತಿ ಅವರಿಗೆ ಬಂದಿದೆ. ಮೊನ್ನೆ ಮೇಲೆ ಪೇಪರ್ ನೋಡಿರ್ಬೋದು, ಅಗರಿ ಶ್ರೀನಿವಾಸ್ ಪ್ರಶಸ್ತಿ, ಅಗರಿ ಪ್ರಶಸ್ತಿ ಅಂತೇಳಿ ಅದು ಬಂದಿದೆ ಅವರಿಗೆ. ಹಾಗೆ ಭಾರ್ಗವ ಪ್ರಶಸ್ತಿ, ಉಡುಪಿಯ BBM ಶೆಟ್ಟಿ ಪ್ರಶಸ್ತಿ, ಉಡುಪಿ ಕಲಾರಂಗಗಳು ಕೂಡ ಮಾಡುವಂತಹ BB ಶೆಟ್ಟಿ ಪ್ರಶಸ್ತಿ, ಪೇಟೆಯವರ ಸ್ವಾಮೀಜಿಯಿಂದ ದೊರೆತ ಪ್ರಶಸ್ತಿಗಳು, ಹೀಗೆ ಇಲ್ಲಿ ಅನೇಕ ಪ್ರಶಸ್ತಿಗಳು ಅವರಿಗೆ ಲಭಿಸಿವೆ. ಡಾಕ್ಟರ್ ಕೋಳೂರು ರಾಮಚಂದ್ರ ಅವರಿಗೆ ಅನೇಕ ವರ್ಷಗಳ ಕಾಲ ಯಕ್ಷಗಾನ ರಂಗದಲ್ಲಿ ಮೇಳಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಇದಕ್ಕೆ ನಿವೃತ್ತರಾಗಿದ್ರು ಕೂಡ ಅವರು ನಮ್ಮಲ್ಲಿಗೆ ಬಂದು ನಮ್ಮ ವಿದ್ಯಾನ್ವೇಷಣಕ್ಕೆ ಬಂದು ನಮ್ಮ ವಿದ್ಯಾರ್ಥಿಗಳೇ ಬಹಳ ಚೆನ್ನಾಗಿ ಯಕ್ಷಗಾನ ಪ್ರಾಕ್ಟೀಸ್ ಮಾಡಿಸಿ, ಅಭ್ಯಾಸ ಮಾಡಿಸಿ ಸ್ವಾಮಿ ಹತ್ರ ಕರ್ಕೊಂಡು ಹೋಗಿ ಸ್ವಾಮಿಯಿಂದ ಭೇಷ್ ಅನಿಸ್ಕೊಂಡಿದ್ದಾರೆ. ಸ್ವಾಮಿ ಎದುರು ಅವರು ಕಲಿಸಿದಂತಹ ವಿದ್ಯಾರ್ಥಿಗಳು ಬಹಳ ಚೆನ್ನಾಗಿ ಯಕ್ಷಗಾನವನ್ನು ಪ್ರದರ್ಶನವನ್ನು ಮಾಡಿ ಸ್ವಾಮಿಯ ಕೃಪೆಗೆ ಕೂಡ ಪಾತ್ರರಾಗಿದ್ದಾರೆ. ಅವರು ಇವತ್ತು ಕುಂತಿಯ ಪಾತ್ರ ವಹಿಸಲಿದ್ದಾರೆ. ಕರ್ಣನಾಗಿ ಶ್ರೀಯುತ ಅಂಬಾತನೆಯ ಮುದ್ರಾಡಿ ಅಂತ ಅದು ಅವರ ಕಾವ್ಯನಾಮ, ಅಂಬಾತನೆಯ ಮುದ್ರಾಡಿ. ಅವರ ನಿಜವಾದ ಹೆಸರು ಕೇಶವ ಶೆಟ್ಟಿಗಾರ್ ಅಂತ ಹೇಳಿ, ಅವರ ನಿಜ ನಾಮ ಕೇಶವ ಶೆಟ್ಟಿಗಾರ್ ಅಂತ ಹೇಳಿ. ಅವರು ಹಿಂದೆ ಅಧ್ಯಾಪಕರಾಗಿದ್ರು.
ಅಧ್ಯಾಪಕರಾಗಿದ್ದ ಆ ಸಮಯದಲ್ಲಿ ಅವರು ಹರಿಕತೆ ಮಾಡಿ ನಾಡಿನಾದ್ಯಂತ ಜನಮನ ಗೆದ್ದವರು. ಯಕ್ಷಗಾನ ವೇಷಧಾರಿಯಾಗಿ ಸಾಲಗ್ರಾಮ ಮೇಳದಲ್ಲಿ ಕೂಡ 1 ವರ್ಷ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೆ ಇದೀಗ ಉಡುಪಿ ಜಿಲ್ಲೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರ ವಿಶೇಷ ಅಂತ ಹೇಳಿದ್ರೆ ಬಹಳ ಸುಂದರವಾದಂತ ಅವರ ಹ್ಯಾಂಡ್ ರೈಟಿಂಗ್, ಬಹಳ ಸುಂದರ ಅಂತ ಹೇಳಿದ್ರೆ ಅದು ಪ್ರಿಂಟ್ ಅದು ಬಹುಶಃ ನಮ್ಮಲ್ಲಿ ಕೂಡ ಗೌರವದ ಅಧ್ಯಕ್ಷರು ಅವರ ಹ್ಯಾಂಡ್ ರೈಟಿಂಗ್ ಬಹಳ ಚೆಂದ ಆಗಿ ಅದನ್ನು ಅವರು ಅದಕ್ಕೆ ಮನಸೋತು ಅದು ನಮ್ಮಲ್ಲಿ ಅದನ್ನು ಇರಿಸಿಕೊಂಡಿದ್ದಾರೆ. ಅವರ ಹ್ಯಾಂಡ್ ರೈಟಿಂಗ್ ಒಂದು ಪ್ರತಿಯೊಂದು ನಮ್ಮಲ್ಲಿ ಅವರು ಇರಿಸಿಕೊಂಡಿದ್ದಾರೆ. ಹಾಗೆ ಕೈಯಾರ ಕಿಂಜನರಾಯಗಳಿಗೆ ಅವರೊಂದು ಪತ್ರವನ್ನು ಬರೆದಿದ್ರಂತೆ. ಆ ಪತ್ರದ ರೈಟಿಂಗ್ ಅನ್ನು ಹ್ಯಾಂಡ್ ರೈಟಿಂಗ್ ನೋಡಿ ಕೈಯಾರ ಕಿಂಜನರಾಯವರು ಅದನ್ನು ಕ್ಯಾಲಿಕಟ್ ಯೂನಿವರ್ಸಿಟಿ ಕಲಿಸಿಕೊಟ್ಟಿದ್ದಾರೆ, ಅಲ್ಲಿ ಅದನ್ನು ಇಟ್ಕೊಂಡಿದ್ದಾರೆ. ಈಗ ಅಂತ ಸುಂದರ ಅಕ್ಷರವನ್ನು ಅವರು ಹೊಂದಿಕೊಂಡಿದ್ದಾರೆ. ಅಂತ ಅಂಬಾತನ ರುದ್ರಾಡಿಯವರು ಇನ್ನು ನಮ್ಮಲ್ಲಿಗೆ ಇದ್ದಾರೆ. ಅವರು ಕರ್ಣನ ಪಾತ್ರವನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಮದ್ದಳವಾದಕರಾಗಿ ನಿಮ್ಮ ಕ್ಲಾಸ್ಮೇಟ್ ಮಾಸ್ಟರ್ ಅಕ್ಷಯ್ ಇದೀಗ 2 ವರ್ಷಗಳ ಹಿಂದೆ ಅವನು ಮದ್ದಳವಾದನ ಚೆಂಡವಾದನ ಹಾಗೆ ಮದ್ದಳವಾದನ ನುಡಿಸಿ ಮದ್ದಳೆಯೊಂದಿಗೆ ಮಾತನಾಡಬಲ್ಲ ಅಕ್ಷಯ್ ಅಂತ ಈಗ ನಾವು ಕರೆಯುವಂತ ಹುಡುಗ ಇನ್ನೀಗ ಬೆಳಕಿಗೆ ಬರ್ತಾ ಇದ್ದಾನಷ್ಟೇ. ಅವನು ಇವತ್ತು ಮದ್ದಳೆವಾದನದಲ್ಲಿ ಅವನು ಭಾಗವಹಿಸ್ತಾ ಇದ್ದಾನೆ, ಸಹಕರಿಸ್ತಾ ಇದ್ದಾನೆ. ಈಗ ಕರ್ಣ ಭೇದೋಪಾಯ ಎಂಬ ಪ್ರಸಂಗವನ್ನು ನಿಮ್ಮ ಎದುರು ಮಾಡಿ ತೋರಿಸಲಿಕ್ಕಿದ್ದಾರೆ. ಕೃಷ್ಣನ ಪಾತ್ರ ಹೇಳಿ. ಕೃಷ್ಣನ ಪಾತ್ರದಲ್ಲಿ ನಮ್ಮವರು ನಮ್ಮ ಸಂಜೀವನವರು ಅವ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಅವರು ಹರಿಪ್ರಕಾಶ ಶಾಲೆ ಮುಖ್ಯೋಪಾಧ್ಯಾಯರಾಗಿರುವಾಗ ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಜೊತೆಗೆ ಅವರು ಹರಿದಾಸರಾಗಿ ಹಾಗೆ ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಯಕ್ಷಗಾನದ ತಾಳಮದ್ದಲೆ ಅರ್ಥಧಾರಿಯಾಗಿ ಅವರು ನಾಣ್ಯಾದ್ಯಂತ ಹೆಸರನ್ನು ಗಳಿಸಿದವರು. ಯಕ್ಷಗಾನದಲ್ಲಿ ವೇಷಧಾರಿಯಾಗಿ ಅವರು ಅನೇಕ ವರ್ಷಗಳ ಜೊತೆ ವೇಷವನ್ನು ಮಾಡಿ ನಾವು ಯಾವಾಗಲೂ ಅವರನ್ನು ಕೊಲ್ಲುವಂತ ಪಾತ್ರ. ಅವರು ಕಂಸ ಆದ್ರೆ ನಾನು ಕೃಷ್ಣ, ಅವರು ಜರಾಸಂಧ ಆದ್ರೆ ನಾನು ಕೃಷ್ಣ, ಅವರು ಇಂದ್ರಜಿತ್ತು ಅಥವಾ ಅತಿಕಾಯ ಆದ್ರೆ ನಾನು ಲಕ್ಷ್ಮಣ. ಗೌರವಂತ ಸುಬ್ಬಯ್ಯನವರಿದ್ದಾರೆ, ಅವರು ಕೂಡ ಹಾಗೆ ಅವರು ನಾವು ಜೊತೆಗೆ ವೇಷ ಮಾಡಿದವರು ಅನೇಕ ವರ್ಷಗಳ. ಸಂಜೀವನವರು ಮುಖ್ಯವಾಗಿ ಸ್ವಾಮಿಯ ತತ್ವಗಳನ್ನು ನಾಡಿನಾದ್ಯಂತ ಪ್ರಸರಿಸಿ ಇದೀಗ ಸ್ವಾಮಿಯ ಕೃಪೆಗೂ ಪಾತ್ರರಾಗಿದ್ದಾರೆ. ಅವರು ಇವತ್ತು ಕೃಷ್ಣನ ಪಾತ್ರವನ್ನು ವಹಿಸಲಿಕ್ಕಿದ್ದಾರೆ. ಸೊ ಇದೀಗ ನಿಮ್ಮ ಮುಂದೆ ಯಕ್ಷಗಾನ ತಾಳಮದ್ದಲೆ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ. ದಕ್ಷಿಣಾಮೂರ್ತಯ ಜೈವ ದಕ್ಷಿಣಾಮೂರ್ತಯ ಜೈವ ಸಕಲ ಕಾರ್ಯಾರ್ಥ ಸಿದ್ಧಯ ದಕ್ಷಿಣಾಮೂರ್ತಯ ಜೈವ ಸಕಲ ಕಾರ್ಯಾರ್ಥ ಸಿದ್ಧ. ಮುದದಿಂದ ನಿಂದ
ಪ್ರಕಾಶ ಗಿರಿಜಾತಿ ಅಣುಗ ಆದಿತ್ಯಾರ ಕೋಟಿ ಪ್ರಕಾಶ ಕರಿವಾದ ಕರುಣ ಸಮುದ್ರ ಭವತೀದ ಕರಿವಾದ ಕರುಣ ಸಮುದ್ರ ಭವತೀದ್ರ ಮುದರಿಂದ ಅರದೆ ನಿನ್ನಯ ಮಹಿಮೆಯ ಮುಖಗಳವಲ್ಲ ಅರದೆ ನಿನ್ನಯ ಮಹಿಮೆಯ ಮುಖಗಳವಲ್ಲ ಹರಣಿಯ ಮುಖೀರ್ಥ ಮಾನಸರಿತು ಹರಣ ಕುಮಾರ ನಮಗೆ ಸಾಕಾರ ಕುಮಾರ ಸಕಲಕ್ಕೆ ಸಾಕಾರ ಹರೆಯು ವಿಶೇಷ ಹರೆಯು ವಿಶೇಷ ಖಗಜನೋಳು ಸರಳ ಬೇಡೆನು ತವ ಖಗಜನೋ ಸರಳ ಬೇಡೆನು ತವ ರಥರೇ ನಗಧರ ಕೂಡೆ ಸಜ್ಜನರು ಬರುತ್ತವರು ಸಜ್ಜನರು ಬರುತ್ತವರು ಕೈ ಮುಗಿಯಲವರೆಲ್ಲರನ್ನು ಪಚರಿಸಿ ಕೈ ಮುಗಿಯ ಅವರೆಲ್ಲರನ್ನು ಪಚರಿಸಿ ಬೇಕೊಟ್ಟು ಬೇಕೊಟ್ಟು ತೆರೆದ ಸುತಗೆಂದನು ಖಡ್ಗವಾಗಲಿ ನೀತಿಯಾಗಲಿ ಒಡೆಯ ಲಕ್ಷ್ಮೀರಮಣನಯಿತ ಎಂಬುದಾಗಿ ಧರ್ಮರಾಜ ದುರ್ಯೋಧನಿಗೆ ಪರ್ಯಾಯವಾಗಿ ಧೃತರಾಷ್ಟ್ರನಿಗೆ ಸಂಜಯನ ಮೂಲಕ ಹೇಳಿ ಕಳಿಸಿದ್ದ. ಆ ಪ್ರಕಾರವಾಗಿ ಕೃಷ್ಣ ಸಂಧಾನ ಧರ್ಮರಾಜನಿಗೊಂದು ಆಶೆ, ಕೌರವ ಪಾಂಡವರು ಹೊಡೆದಾಡಿಕೊಂಡು ಕೂಡ ನಾಶ ಆಗಬಾರದು ಅಂತ. ಅವನು ಮೊದಲಿಂದಲೇ ಸಾತ್ವಿಕ ವ್ಯಕ್ತಿ. ಯುದ್ಧ ಅನಿವಾರ್ಯ ಎಂಬುದು ಎಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ದ್ರುಪದ ಪುರೋಹಿತರಾದ ಶತಾನಂದರನ್ನ ಉಪಪ್ರವೆಯಿಂದ ಕಳುಹಿಸಿಕೊಟ್ಟು ಅರ್ಧ ರಾಜ್ಯವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ಶಸ್ತ್ರದ ಮನೆಯಲ್ಲಿ ಸಾಮ್ರಾಜ್ಯವನ್ನು ಇಟ್ಟಿದ್ದೇನೆ, ಯುದ್ಧ ಮಾಡಿ ಪಡೆಯಲಿ ಅಂತ ಆಗಲೇ ಉತ್ತರ ಕೊಟ್ಟಿದ್ದಾನೆ ಅವನು. ಆಮೇಲೆ ಯುದ್ಧ ಸಿದ್ಧತೆಗಾಗಿ ದ್ವಾರಾವತಿಗೆ ಬಂದಿದ್ದ. ಅಲ್ಲಿಯೂ ಕೂಡ ನಾವು ದಯಾಳಿಗಳು ಯುದ್ಧ ಮಾಡಿದ್ದೇವೆ, ಸಹಾಯ ಮಾಡಬೇಕು ಅಂತ ಕೇಳಿದ. ಕಡೆಗೆಲ್ಲಿ ಅರ್ಜುನನಿಗೆ ಶಸ್ತ್ರ ರಹಿತನಾಗಿ ನಾನು, ಹಾಗೆ ಸೇನಾ ಸಮೇತನಾಗಿ ಬಲರಾಮ ನನ್ನ ಕೌರವರ ಕಡೆಗೆ ಎಂಬ ತೀರ್ಮಾನ ಅಲ್ಲಿ ಆಗಿತ್ತು. ಆದರೆ ಯುದ್ಧ ಮೊದಲೇ ಸಿದ್ಧತೆ ಆಗಿದೆ. ಆದರೂ ಕೂಡ ಮಹತ್ತರವಾದ ಒಂದು ವಿಪತ್ತನ್ನು ಪರಿಹರಿಸಲಿಕ್ಕೆ ನಮ್ಮ ಗರಿಷ್ಠ ಪ್ರಯತ್ನ ನಾವು ಮಾಡಬೇಕು. ಈ ದೃಷ್ಟಿಯಿಂದ ಧರ್ಮರಾಜನ ಆ ಒಂದು ನಯನೀತಿಗೆ ಮಾರು ಹೋಗಿ ಯುದ್ಧವೇ ನಿರ್ಧಾರ ಅಂತ ತಿಳಿದಿದ್ರೂ ಕೂಡ ಕೃಷ್ಣ ಸಂಧಾನ ಎಂಬ ಒಂದು ನಾಟಕವನ್ನು ಮಾಡಬೇಕಾಯಿತು. ಯಾಕಂದ್ರೆ ಇಂಥ ಒಂದು ದುರ್ಧರವಾದ ಸನ್ನಿವೇಶದಲ್ಲಿ ಜಗನ್ನಾಟಕ ಸೂತ್ರಧಾರಿಯಾಗಿ ಧರ್ಮ ಸಂಸ್ಥಾಪನೆಗಾಗಿ ಬಂದಂತಹ ಕೃಷ್ಣ ತಟಸ್ಥನಾಗಿದ್ದ. ಆ ಯುದ್ಧವನ್ನು ಅವನೇ ಅಪೇಕ್ಷಿಸಿದ್ದ ಅಂತ ಜನರು ನಾಳೆ ಹೇಳಬಹುದು. ಧರ್ಮರಾಯನ ಮಾತಿಗೂ ಸರಿಯಾಯಿತು. ನನ್ನ ಒಂದು ಕರ್ತವ್ಯ ದೃಷ್ಟಿಯಿಂದಲೂ ಕೂಡ ಈ ಒಂದು ರಾಯಭಾರಿತ್ವವನ್ನು ಒಪ್ಪಿಕೊಂಡು ಉಪಪ್ರವೆಯಿಂದ ಹಸ್ತಿನಾವತಿಗೆ ಬಂದು ಸಂಧಾನ ನಡೆಯಿತು. ಕೌರವ ಪಾಂಡವರಿಗೆ ನಡೆದಂತಹ ಪ್ರಕರಣಗಳು ಒಂದು ಆಸ್ಥಾನದಲ್ಲಿ, ರಾಜಸ್ಥಾನದಲ್ಲಿ ನ್ಯಾಯ ಯಾವುದು ಅನ್ಯಾಯ ಯಾವುದು ನಮ್ಮ ವಿಮರ್ಶೆ ನಡೆದಿರಲಿಲ್ಲ. ಅಂತ ಒಂದು ವಿಮರ್ಶೆಯನ್ನ ನನ್ನ ಮೂಲಕವಾಗಿ, ನನ್ನ ಮಾತಿನ ಮೂಲಕವಾಗಿ ಭೀಷ್ಮ ದ್ರೋಣಾದಿ ಹಿರಿಯರೆಲ್ಲ ಇರುವಂತಹ ಆ ತುಂಬಿದ ರಾಜ್ಯಸಭೆಯಲ್ಲಿ ಯಾವುದು ನ್ಯಾಯ ಯಾವುದು ಅನ್ಯಾಯ ಎಂಬುದರ ಅವರ ವಿವೇಚನೆಯನ್ನ ಅಲ್ಲಿ ನಾವು ನಡೆಸಿದೆ.
ಇದು ಸಾಮಾನ್ಯವಾದ ಒಂದು ಪ್ರಕರಣ ಅಲ್ಲ. ಘನಘೋರವಾದ ಯುದ್ಧಕ್ಕೆ ಸಿದ್ಧತೆಯಾಗುವ ಈ ಸಂದರ್ಭದಲ್ಲಿ ಭಗವಾನ್ ಶ್ರೀಕೃಷ್ಣನೇ ಹಸ್ತಿನಾವತಿಗೆ ಹೋಗ್ತಾನೆ ಎಂಬುದನ್ನು ತಿಳಿದು ದಿವ್ಯಜ್ಞಾನಿಗಳಾದ ಪರಶುರಾಮಾದ ಋಷಿಗಳು ಕೂಡ ಅನೇಕ ಮಂದಿ ಬಂದಿದ್ದಾರೆ ಇದನ್ನು ನೋಡಬೇಕು ಅಂತ. ಇದೊಂದು ಮಹತ್ತರವಾದ ಒಂದು ಘಟನೆ. ಏನಾಗ್ತದೆ ಪರಿಣಾಮ? ಶ್ರೀಕೃಷ್ಣನ ಮಾತುಗಳ ಪರಿಣಾಮ ದುರ್ಯೋಧನ ಮೇಲೆ ಏನಾಗ್ತದೆ? ಯುದ್ಧವನ್ನು ನಿಲ್ಲಿಸ್ತಾನ, ಸಾಮ್ರಾಜ್ಯವನ್ನು ಅರ್ಧ ರಾಜ್ಯ ಕೊಡ್ತಾನೆ ಎಂಬುದಾಗಿ ಪರ್ವತ ಪ್ರಸವ ಅಂತ ಹೇಳ್ತಾರೆ. ಅಂದ್ರೆ ಪರ್ವತದ ದೊಡ್ಡ ಶಬ್ದ ಕೇಳಿತು, ಇನ್ನು ಪರ್ವತವೇ ಒಂದು ಹೆರಿಗೆ ಬೇನೆಯನ್ನು ಅನುಭವಿಸ್ತಾ ಇದೆ. ಬಹುಶಃ ಏನೋ ದೊಡ್ಡ 100 ಆನೆಗಳ ಗಾತ್ರವನ್ನು ಮರಿ ಇಡಬಹುದು ಅಂತ ಜನ ನೋಡ್ತಾ ಇದ್ರಂತೆ. ಪರ್ವತ ಪ್ರಸವ ಅಂತ ಹೇಳ್ತಾರೆ. ಕಡೆಗೆ ಹೊರಗೆ ಬಂದದು ಒಂದು ಇಲ್ಲಿ ಅಂತ, ಅದಕ್ಕೆ ಪರ್ವತ ಪ್ರಸವ ಅಂತ ಹೇಳ್ತಾರೆ. ಪರ್ವತದಲ್ಲಿ ದೊಡ್ಡ ಶಬ್ದ ಆಯಿತು. ಬಹುಶಃ ಪರ್ವತಕ್ಕೆ ಪ್ರಸವ ವೇದನೆ ಬರ್ತಾ ಇದೆ, ಅದರಿಂದ ಏನೋ ದೊಡ್ಡ ಒಂದು ಜೀವಿ ಹೊರಗೆ ಬರಬಹುದು ಅಂತ ಭಾವಿಸಿದ್ರು ಜನ. ಬಂದದ್ದೊಂದು ಇಲ್ಲಿ ಮಾತ್ರ ಅಂತ. ಹಾಗೆ ಕೃಷ್ಣ ಸಂಧಾನ ಮಾಡಿ ದೊಡ್ಡ ಏನು ಕುರುಕ್ಷೇತ್ರ ರಣಾಂಗಣ ಬಹಳ ದೊಡ್ಡ ಯುದ್ಧ ನಡೀತದೆ, ಅದನ್ನು ತಡೆಯುವಂತ ಒಂದು ಪ್ರಯತ್ನ ನಡೀತದೆ ಅಂತ ನಿರೀಕ್ಷೆ ಇಟ್ಟುಕೊಂಡಿದ್ರೆ ಕಡೆಗೂ ಆದದ್ದು ಮೊದಲಿನ ನಿರ್ಧಾರವೇ, ಯುದ್ಧವೇ ನಿರ್ಧಾರ. ಆ ಪ್ರಕಾರವಾಗಿ ದುರ್ಯೋಧನಿಗೆ ಧೃತರಾಷ್ಟ್ರನಿಗೆ ಹೇಳಿ ಏನು ಪ್ರಯೋಜನ? ಯಾಕೆಂದ್ರೆ ಅಧಿಕಾರ ಅವನ ಕೈಯಲ್ಲಿ ಇಲ್ಲ. ಅಭಿಷಿಕ್ತ ಚಕ್ರವರ್ತಿ ಆಗದೇ ಇದ್ರು ಕೂಡ ತನ್ನ ತಂದೆಯಲ್ಲಿ ಸಿಂಹಾಸನದಲ್ಲಿ ಇರಿಸಿಕೊಂಡು ಎಲ್ಲ ರೀತಿಯ ದುಷ್ಟ ವ್ಯವಹಾರಗಳನ್ನು ದುರ್ಯೋಧನ ಮಾಡಿಕೊಂಡು ಬಂದ. ಅವನಿಗೆ ಧರ್ಮ ಬೋಧನೆ ಮಾಡಿ ಹಿಂದೆ ಹೇಳಿದಾನವ. ಅವನು ಯುದ್ಧಕ್ಕಾಗಿ ಸಹಾಯಕ್ಕೆ ದ್ವಾರವಾಗಿ ಬಂದಾಗಲೇ ನಿನ್ನ ಧರ್ಮಶ್ರವಣ ನನಗೆ ಯಾಕೆ ಬೇಕು ಅಂತ ಕೇಳಿದ್ದಾನೆ. ಅದೆಲ್ಲ ನಮಗೆಲ್ಲ ಕೇಳಿ ಆಗಿದೆ. ಬೇಕಾದಷ್ಟು ನಮ್ಮಲ್ಲಿ ನೀತಿ ಬೋಧನೆ ಮಾಡುವ ನಮ್ಮ ಏನು ಚಿಕ್ಕಪ್ಪ ವಿದುರ ಇದ್ದಾರೆ, ಅವರಿಗೆ ಆ ಕೆಲಸವೇ ಅದೇ ನೀತಿ ಬೋಧನೆ. ಆದ್ದರಿಂದ ಭೀಷ್ಮರು ಇದ್ದಾರೆ, ಎಲ್ಲ ಇದ್ದಾರೆ. ಕೇಳಿ ನಮಗೆ ಅದು ಅಜೀರ್ಣ ಆಗುವಷ್ಟಾಗಿದೆ. ಆದ್ರಿಂದ ನಿನ್ನ ನೀತಿ ಬೋಧನೆ ಅಗತ್ಯ ಇಲ್ಲ. ಇಲ್ಲಿ ಧರ್ಮವನ್ನು ಹೇಳಿದ್ರು ಕೂಡ ಹೇಳುವವರು ಒಂದೇ, ಜಾನಾಮಿ ಧರ್ಮಂ ನಚಮೆ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೆ ನಿವೃತ್ತಿ. ನನಗೆ ಧರ್ಮ ಯಾವುದಂತ ಗೊತ್ತುಂಟು ಕೃಷ್ಣ, ಆದ್ರೆ ನಾನು ಅದನ್ನು ಆಚರಿಸುವುದಿಲ್ಲ. ನನಗೆ ಅಧರ್ಮ ಯಾವುದನ್ನು ಗೊತ್ತಿದೆ ಕೃಷ್ಣ, ಅದನ್ನು ನಾನು ಬಿಡುವುದಿಲ್ಲ. ನೀನೇನು ಮಾಡ್ತೀನಿ? ಪಾಂಡವರನ್ನು ಕೂಡಿಕೊಂಡು ಕುರುಕ್ಷೇತ್ರಕ್ಕೆ ಬಾ, ಇದು ರಣವೇಳ್ಯ. ಆ ರಣದ ಆಳ್ವಿಕೆಯಲ್ಲಿ ಒಂದೊತ್ತು ಪಾಂಡವರಿಗೆ ಕೌರವರು ಗೆದ್ದು ಆಳ್ಬೇಕು, ಇಲ್ಲವೇ ಕೌರವರು ಪಾಂಡವರನ್ನು ಗೆದ್ದು ಈ ರಾಜ್ಯವನ್ನು ಆಳ್ಬೇಕು. ಹೊರತು ಕೌರವ ಪಾಂಡವರಿಗೆ ರಾಜ್ಯದ ಹಂಚೋಣ ಇಲ್ಲ. ಏಕಚಕ್ರಾಧಿಪತ್ಯ, ಒಂದು ಸೂರ್ಯ ಮನೆ ಅಥವಾ ಒಂದು ಮುಳ್ಳು ಮನೆ ಊರುವಷ್ಟು ಕೂಡ ಈ ಭೂಮಿಯನ್ನು ನಾನು ಕೊನೆ ಎಂಬುದಾಗಿ ಪಡೆದತ್ತೀಕರಣವನ್ನು ಕೂಡ ಹೇಳಿದ್ದಾರೆ. ನೀನು ಬಂದಂತೆ ಹಿಂದೆ ನಡೆಯುತ್ತ. ಈ ರೀತಿಯಾಗಿ ಮದೋನ್ಮತ್ತನಾದ ಕೌರವನಿಗೆ ಧರ್ಮ ಬೋಧೆ ಮಾಡುವಂದ್ರೆ ಕೋಣಗೆ ವೀಣಾ ಗಾನ ವಿಧೇಯತೆಗೆ ಮಾಣಿಕ್ಯ ವೇತಕ್ಕೆ ಮರ್ಕಟಗೆ ಅಂತ. ಅದರಿಂದ ಗೊತ್ತಿತ್ತು ನನಗೆ ಪ್ರಯೋಜನ ಇಲ್ಲ ಅಂತ. ಆದ್ರೆ ವೀಣಾಗಾನ ನಾನು ಸ್ವಲ್ಪ ದನಗಳ ಮಧ್ಯದಲ್ಲಿ ಕೂಡ ಕೊಳಲು ಗಾನ ಮಾಡಿದವನು. ಆದ್ರೆ ಒಂದು ವೀಣಾಗಾನ ಎಲ್ಲಿರಲಿ ಅಂತ ಹೇಳಿ ಅವನು ಕೇಳೋದಂತ ಗೊತ್ತಿದ್ರೂ ಕೂಡ ಪಾಂಡವರ ನ್ಯಾಯ ಏನು, ಕೌರವರ ಅನ್ಯಾಯ ಏನು, ಇಂಥ ಒಂದು ದುರ್ಧರವಾದ ಸನ್ನಿವೇಶದಲ್ಲಿ ಜೂಜಿನಲ್ಲಿ ಪಣವಾಗಿಟ್ಟಂತಹ ರಾಜ್ಯವನ್ನು ಸೋತವರು 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡಬೇಕು, ಮರಳಿ ಬಂದವರೇ ಅವರವರ ರಾಜ್ಯವನ್ನು ಪಡಿಬೇಕು ಅಂತ ನಿರ್ಧಾರ ಇದ್ರೂ ಕೂಡ ತನ್ನ ದರ್ಪದಿಂದ, ತನ್ನ ಸ್ವಾರ್ಥದಿಂದ, ತನ್ನ ಲೋಭದಿಂದ ಸೂಜಿಯ ಮನೆಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಆದರೂ ಕೂಡ ನಮ್ಮ ಕಾರ್ಯ ಸಾಧನೆಯಲ್ಲಿ ಸಾಮ, ದಾನ, ಭೇದ, ದಂಡ ಅಂತ 4 ಉಪಾಯಗಳಿವೆ. ರಾಜಕಾರ್ಯದಲ್ಲಿ ಒಂದನೇದು ಸಾಮ. ಈ ಸಾಮದ ಒಂದು ಸಮಾಧಾನದಿಂದ ಪರಸ್ಪರ ಒಂದು ನ್ಯಾಯ ವಿಚಾರಣೆ ವಿಮರ್ಶೆ ಮಾಡಿಕೊಂಡು ನ್ಯಾಯವನ್ನು ಎತ್ತಿ ಹಿಡಿಯುವಂತಹ ಒಂದು ಕೆಲಸವನ್ನು ಮಾಡಬೇಕಾದದ್ದು ಮಾಡಿ ಆಯ್ತು. ದಾನ, ಅರ್ಧ ರಾಜ್ಯಕ್ಕೆ ಇಡೀ ರಾಜ್ಯವೇ ಪಾಂಡವರದು. ಇಡೀ ಚಕ್ರವರ್ತಿಗೆ ಆಳಿದವನು ಪಾಂಡು ಚಕ್ರವರ್ತಿ. ಅವರ ಮಕ್ಕಳಿಗೆ ರಾಜ್ಯ ಸಿಗಬೇಕಾದ್ರು. ಹುಟ್ಟುಕೊಂಡ ಧೃತರಾಷ್ಟ್ರ ರಾಜ್ಯಕ್ಕೆ ಅಧಿಕಾರಿ ಅಲ್ಲ, ಹಾಗಿರುವ ಅವನೇ ಅಧಿಕಾರಿ ಅಲ್ಲದ ಮೇಲೆ ಅವನ ಮಕ್ಕಳಿಗೆಲ್ಲ ಅಧಿಕಾರ ಇದೆ. ಆದರೂ ಕೂಡ ಈ ರೀತಿ ತನ್ನದೇ ಅಧಿಕಾರ ಅಂತ ಹೇಳುವಂತ ಈ ದುರ್ಯೋಧನಿಗೆ ಸ್ವಲ್ಪ ದಾನ ಏನು, ನೀನು ಅರ್ಧ ರಾಜ್ಯ ಬಿಡಬೇಕಾಗಿಲ್ಲ. ಪಾಂಡವರಿಗೆ ಇಂದ್ರಪ್ರಸ್ಥವನ್ನು ಹಿಂದೆ ವಿಭಾಗಿಸಿಕೊಟ್ಟಿತ್ತು, ಅರ್ಧ ರಾಜ್ಯವನ್ನು ವಿಂಗಡಿಸಿಕೊಟ್ಟಿತ್ತು. ಅದನ್ನು ಕಪಟದ್ಯೂತದ ಮೂಲಕವಾಗಿ ಸ್ವಾಧೀನ ಮಾಡಿದ್ದು. ಅರ್ಧ ರಾಜ್ಯ ಬೇಡ, ನಿನಗೆ ರಾಜ್ಯದ ಮೇಲೆ ತುಂಬಾ ಆಶೆ ಇದೆ. ಆದ್ರಿಂದ ವೃಕಸ್ಥಳ, ಉಷಸ್ಥಳ, ಅವಂತಿ, ವನನಾವತ ಈ 4 ಗ್ರಾಮಗಳು, ಪಾಂಡವರು 5 ಜನ ಇದ್ದಾರೆ, ನಿನಗೆ ಇಷ್ಟ ಬಂದ ಒಂದು ಗ್ರಾಮವನ್ನು, ಒಂದು ಗ್ರಾಮದಾನ ಅಂದರೆ ಇಡೀ ಸಾಮ್ರಾಜ್ಯವರಿಗೆ. ಈ ರೀತಿ ದಾನೋಪಾಯ, ಸಾಮ ಆಯ್ತು, ದಾನ ಆಯ್ತು, ಅದಕ್ಕೆ ಒಪ್ಪುವುದಿಲ್ಲ. 5 ಗ್ರಾಮ ಅಲ್ಲ, ಒಂದು ಮುಳ್ಳು ಮನೆ ಊರುವಷ್ಟು ಸ್ಥಳವನ್ನು ನಾನು ಪಾಂಡವರಿಗೆ ಏನು ಸಮಾಧಾನ ಕೊಡುವನಲ್ಲ. ಯುದ್ಧವೇ ಸಿದ್ಧ, ತಗೋ ರಣವೀಳ್ಯ, ಕುರುಕ್ಷೇತ್ರಕ್ಕೆ ಕೂಡಿಕೊಂಡು ಪಾಂಡವರನ್ನು ಕೂಡಿಕೊಂಡು ಬಾ ಎಂಬುದಾಗಿ ಅವನ ನಿರ್ಧಾರವನ್ನು ಹೇಳಿ ಆಯ್ತು. ಆಮೇಲೆ ಈ ಕೃಷ್ಣನನ್ನೇ ಕಟ್ಟಿ ಹಾಕಿದ್ರೆ ಪಾಂಡವರ ಆಟ ಎಲ್ಲಿ ನಡೀತದೆ ಎಂಬುದಾಗಿ ನನ್ನನ್ನು ಕಟ್ಟಿ ಹಾಕಲಿಕ್ಕೆ ಪ್ರಯತ್ನ ಪಟ್ಟ.
ನನ್ನ ದಿವ್ಯ ಶಕ್ತಿಯ ಒಂದು ಅನುಭವದ ಮೂಲಕವಾಗಿ ಆ ಪ್ರಯತ್ನ ವಿಫಲವಾಯಿತು. ನನ್ನ ಆ ದಿವ್ಯತೆಯ ಅನುಭವವನ್ನು ಹುಟ್ಟುಕೊಂಡು ಆ ಧೃತರಾಷ್ಟ್ರನು ಪಡೆದ. ಆದರೆ ಏನೇ ದರ್ಶನವಾದರೂ ಕೂಡ ಈ ದುರ್ಬುದ್ಧಿಯ ದುರ್ಯೋಧನ ನಿರ್ಧಾರ ಬದಲಾಯಿಸೋದೆ ಈ ಒಬ್ಬನ ಸ್ವಾರ್ಥಕ್ಕಾಗಿ ಇವತ್ತು ದೊಡ್ಡ ಜನಸಮೂಹ, ಒಂದು ಜನಕ್ಷಯ, ಒಂದು ಕುಲಕ್ಷಯ ನಡೀತದೆ. ಇದನ್ನು ತಪ್ಪಿಸುವಂತ ಪ್ರಯತ್ನ, ಪರಮಾವಧಿ ಪ್ರಯತ್ನ ಮಾಡಿ. ಆದ್ರಿಂದ ಕೃಷ್ಣನ ಮೇಲೆ ಇದ್ದಂತ ಒಂದು ಹೊಣೆಗಾರಿಕೆ, ಈ ರೀತಿ ಧರ್ಮ ಸಂಸ್ಥಾಪನೆಗಾಗಿ ಈ ಭಾರತದ ರಾಜಕೀಯದಲ್ಲಿ ಅನೇಕ ರೀತಿಯ ಒಂದು ಸುಧಾರಣೆಗಳನ್ನು ಮಾಡಿಕೊಂಡು ಬಂದಂತಹ ಕೃಷ್ಣ ಪಾಂಡವ ಕೌರವರ ಕಲಹದಲ್ಲಿ ಯಾಕೆ ತಟಸ್ಥನಾದ? ನಾನು ತಟಸ್ಥನಾಗಲಿಲ್ಲ. ಅದಕ್ಕಾಗಿ ರಾಯಭಾರಿಯಾಗಿ ಬಂದು ಆ ದುರ್ಯೋಧನ ಆಸ್ಥಾನದಲ್ಲಿ ನನ್ನ ಎಲ್ಲ ಆ ವಿವೇಕದ ಮಾತುಗಳನ್ನು ಹೇಳಿದ್ರು ಕೂಡ, ನ್ಯಾಯದ ಆ ಒಂದು ಸ್ಥಿತಿಯನ್ನು ಎತ್ತಿ ಹಿಡಿದ್ರು ಕೂಡ ಅನ್ಯಾಯವನ್ನೇ ನಾನು ಸಾಧಿಸ್ತೇನೆ ಎನ್ನುವಂತಹ ದುರ್ಯೋಧನ ಛಲ ಏನು ಎಂಬುದು ಎಲ್ಲರಿಗೂ ತಿಳಿಯಿತು. ಇದರಿಂದಾಗಿ ಒಂದು ಆಂತರಿಕವಾಗಿ ಒಂದು ನೈತಿಕ ಒಂದು ಅಸ್ಥಿರತೆ, ಯಾಕೆಂದ್ರೆ ದುರ್ಯೋಧನೆಗಾಗಿ ನಾವು ಹೋರಾಡುವುದು ಅಪರಾಧ, ಇದು ಅನ್ಯಾಯ, ಇದು ಅಧರ್ಮ, ಇದರಿಂದ ನಮಗೆ ಜಯ ಸಿಗುವುದಿಲ್ಲ ಎನ್ನುವಂತ ಒಂದು ಮಾನಸಿಕವಾದ ಒಂದು ಸ್ಥಿತಿ ಅಲ್ಲಿದ್ದವರಿಗೆ ಬಂದೇ ಬರ್ತದೆ. ಆದ್ರಿಂದ ಯುದ್ಧವೇ ನಿರ್ಧಾರವಾಗಿ ಈಗ ಬಂದು ನಾನು ವಿದುರನ ಮನೆಗೆ ಹೋಗಿ ಅಲ್ಲಿ ನನ್ನ ಅತ್ತೆಯಾದ ಕುಂತಿದೇವಿದ್ದಾಳೆ. ಅವಳಿಗೆ, ಅಮ್ಮ, ನನ್ನ ಸಂಧಾನದ ಪ್ರಯತ್ನ ವಿಫಲವಾಯಿತು. ಪಾಂಡವರ ಮೇಲೆ ವಿಶೇಷವಾದ ದ್ವೇಷವನ್ನು ಇಟ್ಟುಕೊಂಡಿರುವಂತಹ ದುರ್ಯೋಧನ ಯುದ್ಧವನ್ನೇ ನಿರ್ಧಾರ ಮಾಡಿದ್ದಾನೆ. ಇನ್ನು ಈಗ ಪಾಂಡವರನ್ನು ಉಳಿಸುವಂತ ಪ್ರಯತ್ನ ಮಾಡಬೇಕು. ಅಂದು ದ್ರೌಪದಿ ಸ್ವಯಂವರ ಕಾಲದಲ್ಲಿ ಕುಂಬಾರನ ಮನೆಯಲ್ಲಿದ್ದೀರಿ ನೀವು. ಆ ಕಾಲದಲ್ಲಿ ಆ 5 ಜನ ಪಾಂಡವರನ್ನು ಕಾಲಿಗೆ ಬೆಳೆಸಿ, ಕೃಷ್ಣ, ತಂದೆ ಗತಿಸಿ ಹೋದ ಈ ಮಕ್ಕಳನ್ನು ಸಾಕುವುದಕ್ಕೆ ನನಗೆ ಸಾಧ್ಯ ಇಲ್ಲ, ಪಡಬಾರದ ಪಾಡು ಪಟ್ಟಾಯಿತು. ಚಕ್ರವರ್ತಿಯ ಮಕ್ಕಳು ಭಿಕ್ಷೆ ಬೇಡಿ ತಿಂದಾಯಿತು. ಇಂತಹ ಮಕ್ಕಳ ಲಾಲನೆ ಪಾಲನೆ ನನಗೆ ಸಾಧ್ಯ ಇಲ್ಲ ಕೃಷ್ಣ, ನೀನೇ ಗತಿ ಎಂಬುದಾಗಿ 5 ಜನ ಮಕ್ಕಳನ್ನು ನನ್ನ ಪಾದಕ್ಕೆ ರಕ್ಷಿಸಿತು. ಹಾಗೆಂದು ಮಾತು ಕೊಟ್ಟೆ ನಾನು. ಮಮ ಪ್ರಾಣಾಹಿ ಪಾಂಡವ, ನನ್ನ ಪ್ರಾಣವನ್ನೇ ಪಣವಾಗಿಟ್ಟುಕೊಂಡು ಪಾಂಡವನ್ನ ವಜ್ರ ಪಂದ್ಯದಲ್ಲಿ ನಾನು ರಕ್ಷಿಸ್ತೇನೆ ಅಂತ ಮಾತು ಕೊಟ್ಟಿದ್ದೇನೆ. ಈ ಮಾತನ್ನು ಉಳಿಸ್ಬೇಕಲ್ಲ. ಈಗ ಅದೇ ಕುಂತಿಯ ಬಳಿಯಲ್ಲಿ ನಾನು ಹೇಳಿದೆ, ನೋಡು, ಆ ರೀತಿ ನಿನ್ನ ಮಕ್ಕಳನ್ನು ರಕ್ಷಿಸ್ತೇನೆ ಅಂತ ನಾನು ಮಾತು ಕೊಟ್ಟಿದ್ದೇನೆ. ಅದಕ್ಕೆ ನಿನ್ನ ಸಹಾಯವೂ ಬೇಕು. ಬರೀ ಹೆತ್ತು ಮಲೆಹಾರ ಕೊಟ್ಟು ಬಿಟ್ಟರೆ ಸಾಲದು. ಗಾಂಧರಿ ಹಾಗೆ ಮಾಡಿದ್ದು. ಹೆತ್ತು ಹೊತ್ತು ಹಾಕಿದ್ರು ಪತಿವ್ರತೆಯಿಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಮಕ್ಕಳು ಮಾಡೋದು ಆ ದೌರ್ಜನ್ಯ ನಿಲ್ಲಿಸಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದ್ರಿಂದ ತಾಯಿಯಾದ ನೀನು ಒಂದು ಕೆಲಸ ಮಾಡಬೇಕಾಗಿದೆ. ನೀನು ಮೊದಲು ಹೆತ್ತದ್ದು ಯಾರನ್ನು? ಕರ್ಣನನ್ನ. ಒಂದು ಪ್ರಮಾದದಿಂದ ಎಷ್ಟು ದೊಡ್ಡ ಒಂದು ದುರಂತ ಮುಂದೆ ನಡೆಯಿತು. ಆ ರೀತಿ ದೂರ್ವಾಸ ಮಂತ್ರವನ್ನು ಪ್ರಥಮ ಪ್ರಯೋಗವಾಗಿ ಕುತೂಹಲದಿಂದ ಮಾಡಿ ಮೊದಲು ಹೆತ್ತ ಮಗ ಕರ್ಣ. ಈಗ ಕೌರವ ಪಾಂಡವರ ಕಲಹದೊಳಗೆ ಅತ್ಯಂತ ಭೀಕರವಾಗಿರುವಂತಹ ಶತ್ರು ಕರ್ಣ. ಪಾಂಡವರ ಮೇಲೆ ತಾಂಡವ ನೃತ್ಯ ಮಾಡುತ್ತೇನೆ, ಅರ್ಜುನನ ಕೊಂದು ಮುಗಿಸ್ತೇನೆ, ಅವನನ್ನು ಕೊಲ್ಲದೆ ಕಾಲು ತೊಳೆಯುವುದಿಲ್ಲ ಎಂಬುದು ಪ್ರತಿಜ್ಞೆ ಮಾಡಿದ. ಅಂತಹ ಪ್ರತಿಜ್ಞಾಬದ್ಧನಾದ ಕರ್ಣ ಪಾಂಡವರು ತನ್ನ ಸಹೋದರಿ ಎಂಬುದು ಗೊತ್ತೇ ಇಲ್ಲ, ಕುಂತಿ ತನ್ನ ತಾಯಿ ಎಂಬುದು ಗೊತ್ತೇ ಇಲ್ಲ, ಕಾರಣ ಕುಂತಿ. ಆದ್ರಿಂದ ಅತ್ತೆಮ್ಮ, ನೀನು ಮಾಡಿದ ಈ ಪ್ರಥಮ ಪ್ರಮಾದದಿಂದ ಇಂತಹ ಒಂದು ಸ್ಥಿತಿ ಏರ್ಪಾಡಾಗಿದೆ. ಇದಕ್ಕೆ ನೀನೇ ಹೋಗಿ ಬೇಡಬೇಕು. ಯಾರನ್ನ ಲೋಕಾಪವಾದ ಭೀತಿಯಿಂದ ನದಿಯ ನೀರಿನಲ್ಲಿ ಪೆಟ್ಟಿಗೆಯಲ್ಲಿ ತೇಲಿಬಿಟ್ಟಿದೆಯೋ ಅಂತಹ ಕರ್ಣನೇ ಪರಮಶತ್ರು. ಧರ್ಮರಾಜನಿಗೆ ರಾತ್ರಿ ನಿದ್ದೆನೇ ಬರುವುದಿಲ್ಲ. ಕರ್ಣ ತಲೆಗೆಲೆದಿಂದ ತಪಸ್ಸು ಮಾಡಿದ ಇಂದ್ರಕೀಲದಲ್ಲಿ ಕರ್ಣನಿಗಾಗ ಎಲ್ಲರಿಗೂ ಇರೋದು ಭಯ ಕರ್ಣ. ಅಂತಹ ಕರ್ಣ ಬೇರೆ ಯಾರು ಅಲ್ಲ, ನಿನ್ನ ಮಗ. ನೀನು ಹೆಚ್ಚು ನೀನು ನೀನು ಹೆತ್ತದ್ದು. ಅಂತರಿಂದಾಗಿ ಮಮ ಪ್ರಾಣ ಹಿ ಪಾಂಡವ ಎಂದು ಪಾಂಡವರ ರಕ್ಷಣೆ ಮಾಡಬೇಕಾದ್ರೆ ನನಗೂ ಕಷ್ಟವೇ ಆಗಿದೆ. ಅಷ್ಟು ಬಲಿಷ್ಠನಿದ್ದಾನೆ ಅವನು. ಆದ್ದರಿಂದ ನೀನೇ ಅವನಲ್ಲಿ ಹೇಳ್ಬೇಕು, ಬಾ ನನ್ನ ಮಗನೇ, ಈ ರೀತಿ ಒಂದು ಪ್ರಮಾದ ಆಗಿ ಹೋಗಿದೆ, ಅದನ್ನ ನಾವು ನಿವಾರಿಸಿಕೊಂಡ್ರೆ ಇವತ್ತು ಈ ಯುದ್ಧ ನಿಲ್ತದೆ. ಕಡೆಗೆ ಯುದ್ಧವೇ ನಿರ್ಧಾರವಾದರೆ ನಿನ್ನ 5 ಸಹೋದರರು ರಕ್ಷಿಸು ಎಂಬುದಾಗಿ ಕೇಳು. ಅದಲ್ಲದೆ ಒಂದು ಮಾತು, ಮುಂದೆ ನಡೀಬೇಕಾದಂತಹ ಒಂದು ಪ್ರಕರಣಕ್ಕೆ ಒಂದು ಸೂಚನೆ, ದೊಡ್ಡ ಶರವನ್ನು ಮತ್ತೆ ತೊಡಬೇಡ ಅಂತ ಒಂದು ಮಾತು ಕೇಳಿಕ, ಅದು ಮುಂದೆ ಪ್ರಯೋಜನಕ್ಕೆ ಬರ್ತದೆ. ದೊಡ್ಡ ಶರ ತೊಡಲಿಕ್ಕೆ ಶ್ರೀರಾಮ ಹಿಂದೆ ಬಿಟ್ಟ ಬಾಣಗಳು ಗುರಿಯನ್ನು ಮುಟ್ಟಿ ಶತ್ರು ನಾಶ ಮಾಡಿ ಮತ್ತೆ ಬತ್ತಳಿಕೆಯಲ್ಲಿ ಬಂದು ಮುಂದೆ ರಾಜ್ಯ ಅಂತ ಕೇಳ್ತಾ ಇದ್ದವು. ಆ ರೀತಿ ಈ ಕಾಲದಲ್ಲಿ ಬರೋದಿಲ್ಲ. ಆದರೂ ಕೂಡ ಅಂತ ಒಂದು ಪ್ರಮೇಯ ಉಂಟಾಗ್ತದೆ ಎಂಬ ದೃಷ್ಟಿಯಿಂದ ನಾನು ಆ ರಿವಿಷನಲ್ಲಿ ಕರ್ಣದಲ್ಲಿ ದೊಡ್ಡ ಶರವನ್ನು ತೊಡಬೇಡ ಮಗನೇ ಎಂಬ ಒಂದು ವರವನ್ನು ಬೇಡು ಎಂಬ ಸೂಚನೆಯನ್ನು ಕೊಟ್ಟಿದ್ದೇನೆ. ಆಮೇಲೆ ವಿದುರನನ್ನು ಬಿಡ್ಕೊಂಡು
ನನ್ನನ್ನು ಕಳಿಸುವುದಕ್ಕಾಗಿ ಭೀಷ್ಮ ದ್ರೋಣಾದಿಗಳು ಧೃತರಾಷ್ಟ್ರ ಗಾಂಧಾರಿಯರು ಎಲ್ಲ ಸ್ವಲ್ಪ ದೂರ ಅತಿಥಿಯನ್ನು ಕಳಿಸಿಕೊಡಬೇಕೆನ್ನುವಂಥ ಗೌರವ ಭಾವನೆಯಿಂದ ನನ್ನ ಜೊತೆಗೆ ಬಂದಿದ್ದಾರೆ. ಅವರನ್ನೆಲ್ಲ ಉಚಿತ ಮಾತುಗಳಿಂದ ಅವರಿಗೆ ಬೇಕಾದ ಸಮಾಧಾನದ ಮಾತುಗಳನ್ನು ಹೇಳಿ ಎಲ್ಲರ ಮುಖದಲ್ಲಿ ತೇಜಸ್ಸಿಲ್ಲ, ಎಲ್ಲ ಕಲಾಹೀನರಾಗಿದ್ದಾರೆ. ಯಾಕೆ? ರಣವೀರವನ್ನು ಕೊಟ್ಟಾಗಿದ್ದ ದುರ್ಯೋಧನ. ಇನ್ನು ಮುಂದೇನು? ಮುಂದೆ ಕೌರವ ಪಾಂಡವರ ಘನಘೋರ ಸಂಗ್ರಾಮ, ಅಯ್ಯೋ ಹೀಗಾಯ್ತಲ್ಲ ಎಂಬುದಾಗಿ ಭೀಷ್ಮ ದ್ರೋಣಾದಿಗಳು, ಕೃಪಾಚಾರ್ಯರು, ಧೃತರಾಷ್ಟ್ರ ಗಾಂಧಾರಿ, ವಿದುರ ಎಲ್ಲರೂ ಕೂಡ ಕಲಾಹೀನ ಮುಖದಿಂದ ಹೀಗಾಯ್ತಲ್ಲ ಅಂತ ಕೈ ಹಿಡಿಸುತ್ತಾ ನನ್ನನ್ನ ಅತ್ಯಂತ ಗೌರವದಿಂದ ಬೀಳ್ಕೊಟ್ಟಿದ್ದಾರೆ. ಅವರೆಲ್ಲ ಸಾಂತ್ವನ ಮಾತುಗಳನ್ನು ಹೇಳಿ ಕಳುಹಿಸಿ ಇನ್ನೊಬ್ಬರಿಂದ ಒಂದು ಕೆಲಸ ಆಗಬೇಕಾಗಿದೆ. ಯಾಕೆಂದ್ರೆ ಆ ಪ್ರಬಲ ಶತ್ರುವಾಗಿರುವ ಕರ್ಣ ಪಾಂಡವರ ನಾಶಕ್ಕಾಗಿ ಪ್ರತಿಜ್ಞೆ ತೊಟ್ಟವ, ಅಂಥವನನ್ನ ಅವನ ಒಂದು ದ್ವೇಷದ ಆ ಒಂದು ಹರಿತವನ್ನ ಸ್ವಲ್ಪ ಕಡಿಮೆ ಮಾಡಿ ಅವನ ನಿಜವನ್ನು ಅವನಿಗೆ ತಿಳಿಸಿ ಮುಂದಿನ ಕಾರ್ಯದ ಕಡೆಗೆ ನಾನು ಗಮನ ಮಾಡಬೇಕಾಗಿದೆ. ಆದ್ರಿಂದ ಅವರೆಲ್ಲ ಕಳಿಸಿ ಆಗಿದೆ. ನನ್ನನ್ನು ಕಳುಹಿಸಿಕೊಡುವುದಕ್ಕಾಗಿ ಬಂದಂತಹ ಕರ್ಣ ಎಲ್ಲೇ ಇದ್ದಾನೆ? ಕರ್ಣ ಸ್ವಾಮಿ, ತರಣಿ ಜಲಿಸೋ ಕೌಂತೆಯರು ತರಣಿ ಜಲಿಸೋ ಕೌಂತೆಯವರ್ಗೆ ಹಿರಿಯಾತ ನೈಸೆ ನೀನು ಹಿರಿಯಾತ ನೈಸೆ ನೀನು ತುರುಳ ಕೌರವನೈಸುವೀನತ್ವ ತುರುಳ ಕೌರವನ ಓಲೈಸುವೀನತ್ವ ತರವೆ ನಿನ್ನಂದ ತುರುಳ ಕೌರವನೋಲೈಸುವೀನತ್ವ ಓಲೈಸುವೀನತ್ವ ತರವೆ ನಿನ್ನಂದ ಕರ್ಣ, ಶ್ರೀಕೃಷ್ಣ ನಿನ್ನ ಬಳಿ ಸ್ವಲ್ಪ ವಿಶೇಷವಾದ ಮಾತುಗಳನ್ನು ಆಡಬೇಕು ಅಂತ ನನಗೆ ಅನಿಸಿದೆ. ಕರ್ಣ, ಎಲ್ಲರನ್ನೂ ಕಳಿಸಿಕೊಟ್ಟಿದ್ದೇನೆ. ಬಾ, ರಥವೇರು, ನನ್ನ ಬಳಿಯಲ್ಲಿ ಕುಳಿತುಕೋ. ನೀನಾರು ನನಗೆ ದೂರದವನಲ್ಲ, ನೀನು ನನ್ನ ಭಾವಯ್ಯ. ಭಾವಯ್ಯ, ಬಾ. ಇದು ನನ್ನ ಹಸ್ತಕ್ಕೆ ನನ್ನ ಹಸ್ತವನ್ನು ಜೋಡಿಸಿ ನಿನ್ನನ್ನು ಬರಸೆಳೆದು ಬಿಗಿದಪ್ಪಿ ನನ್ನ ಈ ಆಸನದ ಪಕ್ಕದಲ್ಲಿ ಕೂರಿಸಿಕೊಂಡಿದ್ದೇನೆ. ದೂರ ಸರಿಬೇಡ, ಬಾ ಹತ್ತಿರ. ನೀನು ಯಾರು? ಕರ್ಣ, ಕೃಷ್ಣ, ಲೋಕದಲ್ಲಿ ಕೆಲವು ಪ್ರಮಾದದಿಂದ ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಸಿಗಬೇಕಾದಂತ ಸೌಲಭ್ಯಗಳಿಂದ ವಂಚಿತರಾಗ್ತಾರೆ. ಒಂದು ಸಿಂಹದ ಮರಿ ಕುರಿಮರಿಗಳ ಜೊತೆಗೆ ಸೇರಿಕೊಂಡು ತಾಯಿಯನ್ನು ಕಳ್ಕೊಂಡು ಅದು ಕುರಿಯಂತೆ ವರ್ತಿಸುತ್ತಂತ ಹೇಳ್ತಾರೆ. ಅದೇ ರೀತಿ ತನ್ನ ಮೂಲ ಸ್ವರೂಪವನ್ನು ತಿಳಿಯದೆ ಒಬ್ಬ ವ್ಯಕ್ತಿ ಬೇರೆ ಜನರ ಸಹವಾಸದಲ್ಲಿ ಸೇರಿಕೊಂಡು, ಹಿಂದೆ ಕೂಡ ಕೇಳಿದ್ದೇವಲ್ಲ, ರತ್ನಾಕರ ಎಂಬ ಬೇಡ ಒಬ್ಬ ಮಹರ್ಷಿ, ಅವನು ಬ್ರಾಹ್ಮಣನಾಗಿದ್ರೂ ಕೂಡ ಹೇಗೆ ಬೇಡನಾದ ಮತ್ತೆ ವಾಲ್ಮೀಕಿ ಮಹರ್ಷಿ ಆದಂತ ನಾವು ಕೇಳಿದ್ದೇವೆ. ಹಾಗೆ ಸಹವಾಸ ದೋಷದಿಂದ ಮನುಷ್ಯ ತನ್ನ ಮೂಲ ವ್ಯಕ್ತಿತ್ವವನ್ನು ಕಳ್ಕೊಳ್ತಾನೆ. ಕರ್ಣ, ಕೃಷ್ಣ, ಯಾವಾಗಲೂ ನಾನೀಗ ಒಂದು ಸಂಧಾನ ಕಾರ್ಯಕ್ಕೆ ಬಂದವನು. ನಿನ್ನನ್ನು ಅತ್ಯಂತ ಆತ್ಮೀಯವಾಗಿ ಕಂಡ ವೇಳೆಯಲ್ಲಿ ಒಂದು ನಿಜವಾದ ರಹಸ್ಯವನ್ನು ನಾನು ಹೇಳದಿದ್ರೆ ನಾನೊಂದು ತಪ್ಪು ಮಾಡಿದವನಾಗ್ತೇನೆ. ಹೇಳ್ತಾನೆ ಕರ್ಣ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಪ್ರಿಯ ಪ್ರಿಯಂಚ ನಾನಕಂ ಬ್ರೂಯಾತ್ ಏಷ ಧರ್ಮ ಸನಾತನ. ಸತ್ಯವನ್ನು ಹೇಳಬೇಕು, ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಸತ್ಯವನ್ನೇ ಆದ್ರೂ ಪ್ರಿಯವಾಗಿ ಹೇಳಬೇಕು, ಪ್ರಿಯವಾಗಬೇಕೆಂದು ಸುಳ್ಳು ಹೇಳಬಾರ್ದು. ಇದು ಧರ್ಮ ಅಂತ ಹೇಳಿದ್ದಾರೆ. ಆದ್ರಿಂದ ಕರ್ಣ, ನಿನಗೆ ತಿಳಿಯದೇ ಇರುವಂತಹ ಒಂದು ಸತ್ಯವನ್ನು
ಆ ತಿಳಿಯದೇ ಉಂಟಾದಂತ ಒಂದು ಪ್ರಮಾದವನ್ನು ಪರಿಹರಿಸುವ ದೃಷ್ಟಿಯಿಂದ ನಿನಗೆ ಅದನ್ನು ಹೇಳಲೇಬೇಕು. ಯಾಕೆಂದ್ರೆ ಯುದ್ಧ ನಿರ್ಧಾರ ಆಗಿದೆ, ಇನ್ನು ನಾನು ನೀನು ಒಟ್ಟಿಗೆ ಸೇರುವಂತ ಸಂದರ್ಭಗಳಿಲ್ಲ. ಈ ಹಿಂದೆ ಸಂದರ್ಭ ಇತ್ತಲ್ಲ ಅಂತ ನೀನು ಕೇಳಬಹುದು. ಆ ಸಂದರ್ಭದಲ್ಲಿ ಇದನ್ನು ಹೇಳುವ ಔಚಿತ್ಯ ಬರಲಿಲ್ಲ. ಯಾಕೆಂದ್ರೆ ಇದೊಂದು ಘನಘೋರ ಸಂಗ್ರಾಮದಿಂದ ಇಡೀ ಚಂದ್ರವಂಶದ ಕುಲವೇ ನಾಶವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಈ ಸ್ಥಿತಿಯಲ್ಲಿ ಈ ಸತ್ಯವನ್ನು ನಾನು ಹೇಳಿದ್ರೆ ಒಂದು ದೊಡ್ಡ ಒಂದು ಜನವಿನಾಶದ ದುರಂತ ತಪ್ಪಬಹುದೆಂಬ ದೃಷ್ಟಿಯಿಂದ ನಿನ್ನನ್ನ ಆ ಸತ್ಯದ ನೆಲೆಯಿಂದ ಮಾತಾಡಿಸ್ತಾ ಇದ್ದೇನೆ. ನೀನು ಸಾಮಾನ್ಯನಲ್ಲ, ನೀನು ಪಾಂಡವರಿಗೆ ಹಿರಿಯನೇ. ಹಿರಿಯನಾದ ನೀನು ಕೌರವನ ಆಳಿನಂತೆ ವರ್ತಿಸುವುದನ್ನು ನೋಡುವಾಗ ಎಷ್ಟು ಬೇಸರ ಆಗ್ತದೆ ಅಂದ್ರೆ, ಪಾಂಡವರಿಗೆ ಹಿರಿಯನಾದ ನೀನು ಹೇಗಿರ್ಬೇಕಿತ್ತು ಅಂತ ಸ್ಥಿತಿಯನ್ನು ಕಳ್ಕೊಂಡು ನೀನು ಕೌರವರ, ಯಾಕಂದ್ರೆ ಇದು ಅಜ್ಞಾನ, ಇದು ತಿಳಿಯದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ತಿಳಿಯದೇ ನೀನು ಆ ಕೌರವರ ಅಡಿಯಾರಾಗಿ ಕೌರವನ ಒಂದು ಹೇಳಿದ ಕೆಲಸವನ್ನು ಮಾಡುವಂತ ಊಳಿಗವನ್ನ ವಹಿಸಿಕೊಂಡು ಅದರಲ್ಲೇ ನೀನು ತೃಪ್ತಿ ಪಟ್ಟು ಕೊಡ್ತಾ ಇದ್ದಿ. ಆದ್ರಿಂದ ಓ ಕರ್ಣ, ನೀನು ಯಾರು ಗೊತ್ತಾ, ನೀನು ಸಾಮಾನ್ಯನಲ್ಲ. ಮಿತ್ರಜ ಶಕ್ತಿ ಕುಲದಿ ಮಿತ್ರಜ ಶಕ್ತಿ ಶೌರ್ಯ ಗುಣದಿ ರಘುಕುಲದ ತಗದೆಯು ನೀನು ರಘುಕುಲದ ತಗದೆಯು ನೀನು ನೆಲನೊಡೆತನಕ್ಕೆ ಕತ್ತವನಾಗಿ ನೆಲದೊಡೆತನಕ್ಕೆ ಕತ್ತವನಾಗಿ ಕೃಪಣ ನೆಲೆದೊಡೆತನಕ್ಕೆ ಕತ್ತವನಾಗಿ ಕೃಪಣ ಕಮಲಕ್ಕೆ ಕೈ ಕೊಡುವರೇ ನೆಲದೊಡೆತನಕ್ಕೆ ಕತ್ತವನಾಗಿ ಕೃಪಣ ಕಮಲಕ್ಕೆ ಕೈ ಕೊಡುವರೇ ಕಮಲಕ್ಕೆ ಕೈ ಕೊಡುವರೇ ಕಮಲಕ್ಕೆ ಕೈ ಕೊಡುವರೇ ಕೈ ಕೊಡುವರೇ. ನಿನ್ನ ವ್ಯಕ್ತಿತ್ವದ ಘನತೆಯನ್ನು ನಾನು ಆಲೋಚನೆ ಮಾಡಿದ್ರೆ ನೀನು ಈಗ ಪಡುವಂತಹ ಪಾಡು, ನಿನ್ನ ಸ್ಥಿತಿ ನನ್ನಲ್ಲಿ ತುಂಬಾ ಅನುಕಂಪವನ್ನುಂಟು ಮಾಡ್ತದೆ. ಎಂಥ ವ್ಯಕ್ತಿ ಹೇಗಿರಬೇಕಾದವ, ಯಾವ ತರ ಇದ್ದಾನೆ, ಇದನ್ನು ತಿಳಿದು ಅದಕ್ಕೆ ಸರಿಯಾದ ಸಂದರ್ಭದಲ್ಲಿ ಹೇಳದೇ ಇದ್ರೆ ಅದೊಂದು ಅಪರಾಧ ಪ್ರಜ್ಞೆ ನನ್ನನ್ನು ಕಾಡ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಕನ್ನಡ, ನಿನಗೆ ನಿನ್ನ ಹುಟ್ಟಿನ ವಿಷಯ ನಿನಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ, ಅದು ನಿನಗೂ ಗೊತ್ತು. ಹಾಕಿ ಗೊತ್ತಿಲ್ಲ ಎಂಬುದು ನಿನಗೆ ಗೊತ್ತುಂಟು. ನನ್ನನ್ನು ಸಾಕಿದವನು ಸೂತ ಅಧಿರಥ, ನನ್ನ ಸಾಕಿದ ತಾಯಿ ರಾಧೆ, ಇಷ್ಟೇ ನಿನಗೆ ಗೊತ್ತಿರೋದು. ಆದರೆ ನಿನ್ನ ಶರೀರದಲ್ಲಿ ಸಹಜವಾಗಿ ಒಂದು ಕವಚ ಇತ್ತು, ನಿನಗೆ ಗೊತ್ತಿದೆ. ಸಹಜ ಕವಚ ಕರ್ಣಕುಂಡಲಗಳಿಂದ ಹುಟ್ಟಿದ ನೀನು ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರಲಿಕ್ಕೆ ಸಾಧ್ಯವ? ಯೋಚನೆ ಮಾಡು. ಆದ್ರಿಂದ ನಿನ್ನ ಹುಟ್ಟಿನ ವಿಷಯ ನಿನಗೆ ಗೊತ್ತಿಲ್ಲ. ಮಿತ್ರನೇ ಶಕ್ತಿ, ಸಾಕ್ಷಾತ್ ಸೂರ್ಯನ ಶಕ್ತಿ ನಿನ್ನಲ್ಲಿದೆ. ಸೂರ್ಯ ಹೇಗೆ ಏಕಮೇವ ಪ್ರಭುವಾಗಿ ಇಡೀ ಜಗತ್ತನ್ನು ಬೆಳಗಿಸ್ತಾನ, ಇವತ್ತು ಅದೇ ರೀತಿಯಲ್ಲಿ ಹಸ್ತಿನಾವತಿ ಸಿಂಹಾಸನ ಬೇರೆ ಇಡೀ ಸಮಸ್ತ ರಾಜರ ತೇಜಸ್ಸನ್ನು ಅಪಹರಣ ಮಾಡಿಕೊಂಡು ಬೆಳಗುವಂತಹ ಶಕ್ತಿ ನಿನ್ನಲ್ಲಿದೆ. ಆದರೆ ಅದು ನಿನಗೆ ಗೊತ್ತಿಲ್ಲ ಪಾಪ. ಅಂತಹ ನೀನು ಈ ಪ್ರಪಂಚದಲ್ಲಿ ಈಗ ಅಲ್ಲ, ಏನು ಕೋದಂಡಪಾಣಿ ಶ್ರೀರಾಮಚಂದ್ರನಿಗೆ ಎಣೆ ಯಾರು? ಸೂರ್ಯವಂಶದ ಆ ಒಂದು ಘನಪರಾಕ್ರಮಿ ಆಗಿರುವಂತಹ ಮರ್ಯಾದಾ ಪುರುಷೋತ್ತಮ ಶ್ರೀರಾಮಚಂದ್ರ ಹೇಗಿದ್ದಾನೆ, ನೀನು ಕೂಡ ಹಾಗೆ ಇರಬೇಕಾಗಿತ್ತು. ಮರ್ಯಾದಾ ಪುರುಷೋತ್ತಮನಾಗಿ ಈ ಚಂದ್ರವಂಶದಲ್ಲಿ ಬೆಳಗ್ಗೆ ಬಾಳಬೇಕಾದಂತಹ ನಿನ್ನ ವ್ಯಕ್ತಿತ್ವ ಎಷ್ಟೊಂದು ಕತ್ತಲಿನಿಟ್ಟ ಹಾಗೆ. ಆದ್ರಿಂದ ಓ ಕರ್ಣ, ನೀನು ಈ ರಾಜ್ಯವನ್ನು ಆಳಬೇಕಾದವ. ಇವರ ತಂಡಗಳಿಗೂ ಕೂಡ ಯುದ್ಧಕ್ಕೆ ಅವಕಾಶವೇ ಇಲ್ಲ. ನನ್ನ ಜೊತೆಗೆ ಬಾ, ನಾನು ನಿನ್ನ ನಿಜವನ್ನು ಹೇಳ್ತೇನೆ. ಆಗ ಈ ತಂಡದವರು ಹೋಗ್ತಾರೆ. ಈ ರೀತಿ ನೀನು ಆ ದುರ್ಯೋಧನೇ ನಿನ್ನ ಒಡೆಯ, ನಿನ್ನ ಮಿತ್ರ, ನಿನ್ನ ಸರ್ವಸ್ವ, ನಿನಗೆ ಬಾರಿಗೆ ಬೆಳಕನ್ನು ಕೊಟ್ಟವ, ನಿನ್ನ ಆಧಾರ ಸ್ತಂಭ ಅಂತ ನೀನು ಭಾವಿಸ್ಕೊಂಡಿದ್ದಿ. ಅದು ಅಜ್ಞಾನದಿಂದ. ಅವನು ಏನಾದರೂ ತಂಬುಲ ಹಾಕೊಂಡು ಬಾಯಲ್ಲಿ ಉಗುಳ್ಲಿಕ್ಕೆ ಹೋದ್ರೆ ಅವನಿಗೆ ಒಂದು ದೂರ ನಡಿಬೇಕಲ್ಲ ಅಂತೇಳಿ
ಆ ಮಿತ್ರನ ಮೇಲೆ ಅತ್ಯಂತ ಪ್ರೀತಿಯಿಂದ ನೀವು ಕೈಯೊಡ್ಡಿ ಆ ತಂಬಲವನ್ನು ಸ್ವೀಕರಿಸ್ತೀರಿ. ಯಾಕೆ? ನನ್ನ ಮಿತ್ರನಿಗೆ ತೊಂದರೆ ಆಗಬಾರ್ದು ಅಂದ್ರೆ ಅಷ್ಟು ವಿನಯದಿಂದ ಆ ಅಭೇದ ಬುದ್ಧಿಯಿಂದ ನೀನು ಆ ದುರ್ಯೋಧನಲ್ಲಿ ವರ್ತಿಸಿ, ಅದು ಮಿತ್ರರಿಗೆ ಸರಿಯೇ. ಆದರೆ ರಾಮನಿಗೆ ಎಡೆಯಾದಂತಹ ವ್ಯಕ್ತಿತ್ವಗಳ ನೀನು ಒಬ್ಬ ಸಾಮಾನ್ಯ ಮನುಷ್ಯನಾದಂತಹ ದುರ್ಯೋಧನ, ಎಲ್ಲ ದುಷ್ಟಕೂಟಗಳು ಎಲ್ಲ ದುರ್ಬುದ್ಧಿಯೇ ಅಂತವನ ಜೊತೆ ಸೇರಿಕೊಂಡು ನಿನ್ನ ವ್ಯಕ್ತಿತ್ವವನ್ನು ಈ ರೀತಿ ಇಡೀ ಪ್ರಪಂಚದಲ್ಲಿ ಬೆಳಗಬೇಕಾದಂಥದ್ದು ಈ ರೀತಿ ವ್ಯರ್ಥವಾಗ್ತಾ ಇದೆಯಲ್ಲ ಕರ್ಣ. ಅದಕ್ಕಾಗಿ ಬಾರೆನ್ನೋಳು ಸಲಹೋ ಸಡಗಿ ಬಾರೆನ್ನೋಳು ಸಲಹೋವೆ ನಿನ್ನದು ಸಲಹುವೆ ದೃಢದಿ ಬಾರೆನ್ನೋಳು ದೃಢದಿ ಬಾರೆನ್ನೋಳು ಸಲಹುವೆ ನಿನ್ನದು ಕೊಡಲೇ ನೀನೆ ಆಳು ಎಡದಲ್ಲಿ ಕುರು ಸೇನೆ ಪದವಿ ಪಾಂಡವರು ಎಡದಲ್ಲಿ ಕುರು ಸೇನೆ ಪದವಿ ಪಾಂಡವರು ನಡುವೆ ಗದುಗೆಯ ನೀರು ನಡುವೆ 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 ಗದುಗೆಯ ನೀರು ಎಡದಲ್ಲಿ ಕುರುಸೇನೆ ಬಲದ ಪಾಂಡವರು ಎಡದಲ್ಲಿ ಕುರುಸೇನೆ ಬಲದಿ ಪಾಂಡವರು ನಡುವೆ ಗದ್ದುಗೆಯ ನೇರು ನಡುವೆ ಗದ್ದುಗೆಯ ನೇರು ನಡುವೆ ಗದ್ದುಗೆಯ ನೇರು ಗದ್ದುಗೆಯ ನೇರು ಕನ್ನಡ ಇದು ಗಾಳಿಯಲ್ಲಿ ಹಾರಿ ಹೋಗುವ ಮಾತುಗಳು ಅಂತ ಭಾವಿಸಬೇಡ. ನಾನು ಆಡುವ ಮಾತನ್ನ ನಡೆಸಿಯೇ ತೀರ್ತೇನೆ ಎಂಬುದು ನಿನಗೆ ಗೊತ್ತು. ಹಿಂದೆ ದುಷ್ಟನಾಗಿರುವ ಕಂಸ ತನ್ನ ತಂದೆಯನ್ನೇ ಸೆರೆಮನೆ ನಿಲ್ಲಿಸಿಕೊಂಡು ಸಿಂಹಾಸನ ಏರಿ ಮದದಿಂದ ಆಳ್ತಾ ಇದ್ದ. ಅಂತವನನ್ನು ಕೊಂದು ಅವನ ತಂದೆ ಆಗಿರುವ ಉಗ್ರಸೇನ ಸೆರೆಮನೆಯಿಂದ ಬಿಡಿಸಿ ಸಿಂಹಾಸನವನ್ನು ಏರಿಸಿರುವ ಆ ಯಾದವರ ಪ್ರಭುವಾಗಿ ನಾನು ಮಾಡಿದ್ದೇನೆ. ಜರಾಸಂಧ ಎಷ್ಟೋ ರಾಜವಂಶದ ರಾಜಕುಮಾರನ ಸೆರೆಮನೆಯಲ್ಲಿಟ್ಟು ತಾನೇ ಚಕ್ರವರ್ತಿಯನ್ನು ಮೆರೆಯುತ್ತಾ ಇದ್ದ. ಅಂಥವನನ್ನ ಭೀಮನ ಮೂಲಕವಾಗಿ ಸಂಹಾರ ಮಾಡಿ ಅವನ ಮಗನಾದ ಸಹದೇವನನ್ನ ಅಲ್ಲಿಗೆ ರಾಜನನ್ನಾಗಿ ಮಾಡಿದೆ. ಆದ್ರಿಂದ ಯಾರನ್ನು ಎಲ್ಲಿ ಕೂರಿಸ್ಬೇಕು, ಅವರನ್ನು ಹೇಗೆ ನೋಡ್ಬೇಕು ಇದನ್ನ ಗೊತ್ತು, ಅದನ್ನು ಮಾಡಿ ಅಂತಿರ್ತೇನೆ ನಾನು. ಇದನ್ನು ನಿನಗೆ ಯಾವ ಸಂದೇಹ ಬೇಡ. ದೃಢ ಚಿತ್ತದಿಂದ ನನ್ನ ಮಾತನ್ನು ಕೇಳು. ನಿನ್ನ ಈ ಸ್ಥಿತಿ ಮುಂದೆ ನಿನಗೆ ನಾನು ಒಂದು ಒದಗಿಸಿಕೊಡುವಂತಹ ಅನುಕೂಲ ಏನಂದ್ರೆ, ಕೌರವ ಪಾಂಡವರಾಗಿನ ಈ ಕಲಹಕ್ಕೆ ನಾನು ಹೇಳಿದೆ ದುರ್ಯೋಧನಿಗೆ, ನೀನು ಎಲ್ಲ ಹಿರಿಯರಿದ್ದಾರೆ, ಭೀಷ್ಮರಿದ್ದಾರೆ, ದ್ರೋಣರಿದ್ದಾರೆ, ಸಮಸ್ತ ರಾಜರಿಗೆ ಅನುಕೂಲವಾಗಿದ್ದಾರೆ. ಪಾಂಡವ ದ್ವೇಷ ಎನ್ನುವಂತಹ ಈ ದೋಷವನ್ನು ಕಳ್ಕೊಂಡು ನೀನು ಪಾಂಡವರನ್ನು ನಿನ್ನ ಸಹೋದರರು ಅಂತ ಭಾವಿಸಿದ್ರೆ ನಿನ್ನಷ್ಟು ಭಾಗ್ಯಶಾಲಿಗಳು ಬೇರೆ ಯಾರೂ ಇಲ್ಲ ಅಂತ. ಆದ್ರೆ ಶತಮೂರ್ಖನಾದವನಿಗೆ ಹೇಳಿ ಪ್ರಯೋಜನ ಇಲ್ಲ. ಅಂಥದ್ದನ್ನು ಎಡಗಾಲಿನಿಂದ ಏನು ತಿರಸ್ಕರಿಸಿ ಈ ಯುದ್ಧವನ್ನೇ ಆಹ್ವಾನಿಸಿದ್ದು ನಿನಗೆ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ಈಗ ಇಂಥ ಒಂದು ಮಾರಣ ಹೋಮವನ್ನು ನಿಲ್ಲಿಸಲಿಕ್ಕೆ ನಿನ್ನಿಂದ ಸಾಧ್ಯ ಇದೆ. ನಾನು ಹೇಳ್ತೇನೆ, ನೀನು ಸಿಂಹಾಸನವನ್ನು ನಾನು ನಿನ್ನನ್ನು ಸಿಂಹಾಸನದಲ್ಲಿ ಕೂಡಿಸ್ತೇನೆ, ಹಚ್ಚನಾವತಿಯ ಸಿಂಹಾಸನದಲ್ಲಿ ಕೂಡಿಸ್ತೇನೆ. ಎಡಭಾಗದಲ್ಲಿ ಕೌರವರು ನಿನ್ನನ್ನು ಒಳಗಿಸ್ತಾರೆ, ಬಲಭಾಗದಲ್ಲಿ ಪಾಂಡವರು ಇರ್ತಾರೆ ನಿನ್ನ ಆಜ್ಞೆಯನ್ನು ಪಾಲಿಸಿಕೊಂಡು, ನಡುಭಾಗದಲ್ಲಿ ಯಾದವರು ನಿನ್ನ ಆಜ್ಞೆಯನ್ನು ನಿರೀಕ್ಷಿಸಿಕೊಂಡಿರ್ತಾರೆ. ನಾವೆಲ್ಲ ಬಂಧು ಬಾಂಧವರು ನಿನ್ನ ಆ ಒಟ್ಟೊಳಗದ ವೈಭವದ ಸಿರಿಯ ಏನು ಸೊಬಗನ್ನು ನೋಡಿ ಸಂತೋಷ ಪಡುತ್ತೇವೆ. ಇದರಲ್ಲಿ ಯಾವುದೇ ರೀತಿಯ ಅಡಚಣೆ ಉಂಟಾಗುವುದಿಲ್ಲ. ಕಾರಣ
ಇಂಥ ಸೌಭಾಗ್ಯಪ್ರದವಾಗಿರುವಂತಹ ಒಂದು ಅವಕಾಶವನ್ನು ಯಾಕೆ ನಾನು ಕೊಡ್ತಾ ಇದ್ದೇನೆ? ಏನೋ ಒಂದು ಭೇದೋಪಾಯ ಮಾಡಿದನಿಗೆ ಏನು ಮಾನಸಿಕ ಸಂಕಟವನ್ನು ಕೊಡಬೇಕು ಅಂತ ಅಲ್ಲ. ಯಾಕಂದ್ರೆ ಯುದ್ಧವನ್ನು ನಿಲ್ಲಿಸಿ ಆ ಮೂಲಕವಾಗಿ ಒಂದು ಜಗತ್ತಿಗೆ ಒಂದು ಕಲ್ಯಾಣ ಉಂಟು ಮಾಡಬೇಕೆಂಬ ದೃಷ್ಟಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಆದ್ರಿಂದ ಕರ್ಣ ದೃಢಚಿತ್ತದಿಂದ ನನ್ನ ಮಾತನ್ನು ಒಪ್ಪಿದೆಯಾದ್ರೆ ಇಂತಹ ಒಂದು ಸಾಮ್ರಾಜ್ಯ ಸಂಪತ್ತನ್ನ ತಾನೇ ರಾಜಾದಿರಾಜನಾಗಿ ಯಾವುದೇ ರೀತಿಯ ಒಂದು ಒತ್ತಡ ಇಲ್ಲದೆ, ಯಾಕೆಂದ್ರೆ ನೀನು ರಾಜನಾಗುತ್ತಿ ಚಕ್ರವರ್ತಿ ಆಗ್ತಿ ಅಂದ್ರೆ ನಿನ್ನ ಮಿತ್ರನಾದ ದುರ್ಯೋಧನ ಹೋಗ್ತಾನೆ. ಪಾಂಡವರಂತೂ ನಮ್ಮ ಅಣ್ಣ ಅಂತ ತೆಗೆದ ಕೂಡಲೇ ನಿನ್ನ ಕಾಲಿಗೆ ಬಿದ್ದು ನಿನ್ನನ್ನೇ ಸಿಂಹಾಸನ ಮೇಲೆ ಕೂರಿಸ್ತಾರೆ. ನಾವು ಯಾದವರಂತೂ ಕೌರವ ಪಾಂಡವರ ಕ್ಷೇಮವನ್ನೇ ಬಯಸುವ ಹೊರತು ಈ ವಿರೋಧವನ್ನು ಅಪೇಕ್ಷೆ ಪಡುವುದಿಲ್ಲ. ಆದ್ರಿಂದ ಕರ್ಣ ನನ್ನ ಪ್ರಯತ್ನದ ಪರಮಾವಧಿಯಾಗಿ ಈ ಒಂದು ಏನು ಬದಲಾವಣೆ ಕರ್ಣನ ಸಿಂಹಾಸನ ಮೇಲೆ ಕೂರಿಸಿದ್ರೆ ಏನಾಗುತ್ತೆ? ಆಗ ಮುಂದೆ ನಡೆಯುವ ಘನಘೋರ ಸಂಗ್ರಾಮ ನಿಲ್ಲುತ್ತದೆ. ಕರ್ಣ ಒಪ್ಪಿದ್ರೆ ಆ ರೀತಿಯ ಒಂದು ಕನಸು ನಂದು, ಅದನ್ನು ನನಸು ಮಾಡುವ ಭಾರದಿಂದ ನಿನಗೇನೋ ಸಂದೇಹ ಕೊಡ್ತಾ ಇದ್ದೇನೆ. ಏನು ನಿನ್ನಂತರಿಯ ಎನಗಾರು ಕೈ ಮುಗಿದು ಕೈ ಮುಗಿದು ಬಂತೆಂದು ನಿಧಾನಿಸಿ ತಿಳಿದೆಂದರು ನಿಧಾನಿಸಿ ತಿಳಿದೆಂದರು ಕೌರವಗಳಿಗೂ ಬಂತೆಂದು ನಿಧಾನಿಸಿ ತಿಳಿದೆಂದರು. ಕೃಷ್ಣ ಅರ್ಥವಾಗುತ್ತಿಲ್ಲ, ಕೃಷ್ಣ ಅರ್ಥವಾಗುತ್ತಿಲ್ಲ. ಎಂತಹ ಕರ್ಷಕ ಶಕ್ತಿ ನಿನ್ನಲ್ಲಿ. ಬಂಧನದಲ್ಲಿರುವಾಗ ಬಿಡುಗಡೆಗಾಗಿ ಬಂದಂತ ಭಗವಂತ ಅಂತೆ. ಆದರೆ ಯಾರೆಲ್ಲ ನಿನ್ನನ್ನು ಬಂಧಿಸುವುದಕ್ಕೆ ಮುಂದಾದರು ಅವರೆಲ್ಲ ನಿನ್ನ ಬಂಧಿಗಳಾಗಿ ಹೋದರಲ್ಲ ಕೃಷ್ಣ.